ಇವತ್ತು ನಾನು ಬೇಲ್ದಂಡಿನ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ದೋರಗ ಇದೆ. ಈ ಥರ ಗೀರ್ದಾಗ ರೆಸಿಪಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅರ್ಧ ಖಾರ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ, ಒಂದು ಅರ್ಧ ನಾನು ಸ್ವೀಟ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಬೇಲ್ದಂಡನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ. ಅದಕ್ಕೆ ಒಂದು 2 ಏಲಕ್ಕಿ, ನಂತರ ಇದರಿಂದ ಒಂದು ಬೌಲಷ್ಟು ಅದು ಒಂದು ಅರ್ಧ ಪೀಸನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಪೀಸಷ್ಟು ಬೆಲ್ಲ ಹಾಕ್ಕೊಳ್ತೇನೆ. ಈ 3 ಥಿಂಗ್ಸನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕು. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಒಂದು ಐಸ್ ಕ್ಯಾಂಡಿ ಬ್ಯಾಗ್ಸಲ್ಲಿ ಐಸ್ ಕ್ರೀಮ್ ಮಾಡ್ತೀವಲ್ಲ ಆ ಮೋಲ್ಡಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಮಾಡಿದಾದ್ಮೇಲೆ ಈ ಥರ ಚಿಪ್ಪಲ್ಲಿ ಹಾಕ್ಕೊಂಡು ತಿನ್ಬೋದು, ಬಟ್ ನಾನು ಸ್ವಲ್ಪ ಕೂಲ್ ಮಾಡ್ಕೊಳ್ಲಿಕ್ಕೋಸ್ಕರ ಮೌಲ್ಡಿಗೆ ಹಾಕ್ಕೊಂಡಿದ್ದೀನಿ. ಸೊ 2 ಅವರ್ಸ್ ಆದಮೇಲೆ ಇದನ್ನು ತಕ್ಕೋಬೇಕು. ಈಗ ಮೌಲ್ಡಿಗೆ ಹಾಕಿ ಅದಕ್ಕೆ ಕ್ಯಾಪ್ ಹಾಕ್ತಾಯಿದೆ. ಈ ಥರ ಅರ್ಧ ಬೇಲ್ದಣ್ಣು, ನಂತರ ಒಂದು 10 ಪುದೀನ ಎಸಳು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಹಸಿಮೆಣಸಿನ್ಕಾಯಿ, ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದೆಲ್ಲನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊ. ಸೊ ಈ ಥರ ಪೇಸ್ಟ್ ಆಗಿದೆ. ಇನ್ನೂ ಸ್ವಲ್ಪ ತೊರಲ ಬರಲ ಇರಬೇಕು. ನಾನು ಇದನ್ನು 2 ಸ್ಪೂನಷ್ಟು ಹಾಕಿ 1 ಗ್ಲಾಸಷ್ಟು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ 1-2 ಈ ಮಸಾಲೆ ಕ್ಯೂಬ್ ಮಾಡ್ಕೊಂಡಿರ್ತೀನಿ, ಪುದೀನ ಮತ್ತು ಕೊತ್ತಂಬರಿ ಹಾಕಿ. ಒಂದು ಅರ್ಧ ಗ್ಲಾಸಷ್ಟು ವಾಟ್ರ್ ಹಾಕ್ಕೊಳ್ಬೇಕು. ನಂತರ ಒಂದು 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್. ಈಗ ಬೇಲ್ದಂಡಿನ ಒಂದು ವಿತೌಟ್ ಶುಗರ್ ಒಂದು ಜ್ಯೂಸ್ ರೆಡಿಯಾಗಿದೆ. ನಂತರ ಅದರದ್ದು ಚಟ್ನಿ, ಅದನ್ನು ಹಾಗೆ ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು, ಅನ್ನದೊಟ್ಟಿಗೆ ಚಪಾತಿ ಒಟ್ಟಿಗೂ ತೊಗೋಬೋದು. ಹಾಗೆ ತಿನ್ನಲಿಕ್ಕೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಸೊ ಒಂದು ಬೇಲ್ದಂಡಿನ ಸ್ನ್ಯಾಕ್ಸು ರೆಡಿಯಾಗಿದೆ. ಸೊ ಅದು ಈ ಥರ ಆಗಿದೆ. ಇದು ಟೇಸ್ಟ್ ಮಾಡಿದರೆ ಸಖತ್ತಾಗಿ ಸಿಹಿ ಮತ್ತು ಹುಳಿ ಇರುತ್ತೆ. ಸೊ ನೀವು ಮನೇಲಿ ಒಮ್ಮೆ ಬೇಲ್ದಂಡಿನ ಈ ಸ್ನ್ಯಾಕ್ಸನ್ನು ಮಾಡಿ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.